ಲಕ್ಷ್ಮೀ ಹೆಬ್ಬಾಳ್ಕರ್ ಸದನದಲ್ಲಿ ಕೊಟ್ಟಂಥ ಉತ್ತರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ಕೆಂಡಾಮಂಡಲವಾಯಿತು. ಬಿಜೆಪಿಯ ಎಲ್ಲ ಸದಸ್ಯರು ಕೂಡ ಸಭಾತ್ಯಾಗವನ್ನು ಮಾಡ್ತಾರೆ. ಶೇಮ್ ಅಂತ ಕೂಗಿ ಸಭಾತ್ಯಾಗ ಮಾಡಿರೋದು ಸಚಿವೆಯ ಉತ್ತರವೇ ಸರಿಯಿಲ್ಲ ಅಂತ ಹೇಳಿ ಪ್ರತಿಪಕ್ಷದ ಸದಸ್ಯರು ಹೊರಗಡೆ ನಡೆದಿದ್ದಾರೆ. ಅಂದರೆ ಅವರೇನು ಫೆಬ್ರವರಿ, ಮೇ, ಮಾರ್ಚ್ ಅಥವಾ ಈ ತಿಂಗಳು ಸಂಬಂಧಪಟ್ಟಂತೆ ಕೆಲವೊಂದಷ್ಟು ವ್ಯತ್ಯಾಸಗಳಾಗಿರಬಹುದು. ಸದನವನ್ನು ತಪ್ಪು ದಾರಿಗೆ ಎಳೆಯುವಂಥ ಉದ್ದೇಶಪೂರ್ವಕವಾಗಿ ನಾವೇನು ಮಾಡೇ ಇಲ್ಲ. ಅದೇನಲ್ಲಿ ಹೆಚ್ಚು ಕಡಿಮೆ ಆಗಿದೆಯೋ ಅದು ನಾನು ಮುಂದಿನ ದಿನಗಳು ಸರಿಪಡಿಸ್ತೀವಿ ಅಂತ ಅವ್ರು ಹೇಳ್ತಾರೆ. ಈ ಉತ್ತರ ನಮಗೆ ಸರಿಯಾಗಿಲ್ಲ, ಶೇಮ್ ಅಂತ ಹೇಳಿ ಪ್ರತಿಪಕ್ಷಗಳವರು ಹೊರಗಡೆ ನಡೆದಿದ್ದಾರೆ. ಪ್ರಿಯಾಂಕಾರ್ಗೆ ಸನ್ಮಾನ್ಯ ಸಭಾಧ್ಯಕ್ಷರೇ, ಒಂದು ಸೆಕೆಂಡ್. ಮಾನ್ಯ ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ರಾಜ್ ಸಚಿವರಿಗೆ ಅವರೆಲ್ಲ ಹೋಲ್ತಾರೆ ಸರ್. ಕಲ್ಯಾಣ ಸಚಿವರಾದಂಥ ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಸದನಕ್ಕೆ 2 ತಿಂಗಳು ಅಂದರೆ ಸುಮಾರು 5,000 ಕೋಟಿ ಫೆಬ್ರವರಿ ಮಾರ್ಚಲ್ಲಿ 5,000 ಕೋಟಿ ಹಣವನ್ನು ಕೊಡದೆ ಯಾರು ತಾಯಂದಿರಿದ್ದಾರೆ ಕರ್ನಾಟಕದಲ್ಲಿರುವಂಥ 1,26,00,000 ತಾಯಂದಿರಿಗೆ ಮೋಸ ಮಾಡಿದ್ದಾರೆ. ಗೃಹಲಕ್ಷ್ಮಿ ಹಣ ಬರದೆ ಅದನ್ನು ನಾವು ಪ್ರಶ್ನೆ ಮಾಡಿದ್ದೀರಿ. ನಾವು ಪ್ರಶ್ನೆ ಮಾಡಿದ್ದು ಈ ಹಣ ಎಲ್ಲೋಯ್ತು? ಫೆಬ್ರವರಿ ಮಾರ್ಚಲ್ಲಿ ಕೊಟ್ಟಿಲ್ಲ ಅಂದರೆ ಈ ಹಣ ಎಲ್ಲೋಯ್ತು? ಏಪ್ರಿಲಲ್ಲಿ ಕೊಟ್ಟಿದ್ದೀನಿ, ಅಕ್ಟೋಬರ್ವರೆಗೆ ಕೊಟ್ಟಿದ್ದೀನಿ. ಪ್ರಶ್ನೆ ಇಟ್ಟಿಸ್ಕೊಳ್ಳೋಕ್ಕೆ ಶಿವಕುಮಾರ್ ಜೋಹಳಿ ಇದ್ದಾರೆ. ಶಿವಕುಮಾರ್ ಜೋಹಳಿ, ಎಲ್ಲಿಗೆ ಬಂತು? ಸಭಾತ್ಯಾಗ ಒಂದು ಕಡೆ ಆಗಿದೆ, ಲಕ್ಷ್ಮೀ ಹೆಬ್ಬಾಳ್ಕರ್ ಕೊಟ್ಟಂಥ ಉತ್ತರಕ್ಕೆ ಸಂಬಂಧಪಟ್ಟಂತೆ ಸಮಾಧಾನ ಇಲ್ಲ ಅಂತ ಒಂದು ಕಡೆ ಹೇಳ್ತಾ ಇದ್ದಾರೆ. ಹಣ ಹಾಗಾದರೆ ಏನಾಯಿತು ಅಂತ ಕೂಡ ಒಂದು ಕಡೆ ಕೇಳ್ತಾ ಇದ್ದಾರೆ. ಎಲ್ಲಿಗೆ ಬಂದಿದೆ ಈ ಒಂದು ಸಮರ ಅಂತ? ರಮಕಾಂತ್, ಬೆಳಗಾವಿಯಲ್ಲಿ ಚಳಿಗಾಲದ ಅಧಿವೇಶನ ಪ್ರಾರಂಭವಾಗಿ ಇವತ್ತು 8ನೇ ದಿನ. ಇನ್ನು ಉಳಿದಿರುವಂಥದ್ದು ಕೇವಲ 2 ದಿನಗಳು ಮಾತ್ರ. 5 ದಿನ ಉತ್ತರ ಕರ್ನಾಟಕ ಭಾಗದ ಸಮಗ್ರ ಚರ್ಚೆಗಳಾಗಿದೆ. ಇವತ್ತು ಉತ್ತರವನ್ನು ಕೊಡಬೇಕಾಗಿದೆ. ಇದರ ಮಧ್ಯೆ ಇವತ್ತು ಸದನದಲ್ಲಿ ಬಹಳಷ್ಟು ಕಾವು ಪಡ್ಕೊಂಡಿರುವಂಥ ವಿಚಾರ ಅಂದರೆ ಅದು ಗೃಹಲಕ್ಷ್ಮಿ ಯೋಜನೆ ಬಾಕಿ ಹಣ ಕೊಡುವಂಥ ವಿಚಾರ. ಯಾಕೆಂದರೆ ಫೆಬ್ರವರಿ ಮತ್ತು ಮಾರ್ಚು 2 ತಿಂಗಳ ಹಣವನ್ನು ಕೊಡದೆ, ಅಂದರೆ ಯಾರು ಫಲಾನುಭವಿಗಳಿದ್ದಾರೆ 1,26,00,000 ಮಂದಿ ಫಲಾನುಭವಿಗಳಿದ್ದಾರೆ, ಅವರಿಗೆ ಫೆಬ್ರವರಿ ಮತ್ತು ಮಾರ್ಚ್ನಲ್ಲಿ 2 ತಿಂಗಳ ಹಣವನ್ನು ಕೊಡೋದಿಲ್ಲ. ಅದನ್ನು ಸ್ಕಿಪ್ ಮಾಡಿ ನಂತರ ಅದನ್ನು ಏಪ್ರಿಲ್ನಿಂದ ಜುಲೈವರೆಗೆ ಹಾಕ್ತಾರೆ. ಆನಂತರ ಆಗಸ್ಟ್, ಸೆಪ್ಟೆಂಬರ್ ಮತ್ತು ಅಕ್ಟೋಬರ್ನಲ್ಲಿ ಮತ್ತೆ 3 ತಿಂಗಳ ಕಾಲ ಅದು ಬಾಕಿ ಇಡ್ತಾರೆ ಅನ್ನುವಂಥ ಆರೋಪವನ್ನು ಇವತ್ತು BJP ಶಾಸಕರು ಮಾಡ್ತಾರೆ. ಪ್ರತಿಪಕ್ಷ ನಾಯಕರಾಗಿರುವಂಥ ಅಶೋಕ್ ಅವರು ಈ ವಿಚಾರವನ್ನು ಪ್ರಸ್ತಾಪ ಮಾಡಿ 2 ತಿಂಗಳ ಹಣ ಯಾಕೆ ಸ್ಕಿಪ್ ಆಗುತ್ತೆ? ಯಾಕೆಂದರೆ ಕಂಟಿನ್ಯೂ ಇರಬೇಕಾಗತ್ತೆ ಪ್ರೋಸೆಸ್ಸು. ನೀವು ಹಣವನ್ನು ಹಾಕ್ತಾ ಇದ್ದೀವಿ ಅಂತ ಅಂದರೆ ಕಂಟಿನ್ಯೂ ಇದ್ದರೆ ಅದನ್ನು ಅವರು ಪ್ರಶ್ನೆ ಮಾಡ್ತಾ ಇರಲಿಲ್ವೇನೋ. ಯಾವಾಗ ಅಲ್ಲಿ 2 ತಿಂಗಳ ಹಣ ಸ್ಕಿಪ್ ಆಗಿದೆ ಅಂತೇಳಿ ಬಂತು, ಸೊ ಇದರ ಬಗ್ಗೆ ಈಗ ಅನುಮಾನಗಳು ಶುರುವಾಗ್ತಾ ಇದೆ. ಈ ಹಣ ಎಲ್ಲಿಗೆ ಹೋಗಿದೆ, ಏನಾಗಿದೆ ಈ ಹಣ? ಯಾಕೆಂದರೆ ಒಂದು ತಿಂಗಳಿಗೆ 2,400 ಕೋಟಿ ರೂಪಾಯಿಗಳು ಖರ್ಚು ಬರುತ್ತೆ ಗೃಹಲಕ್ಷ್ಮಿ ಖಾತೆಗೆ ಹಾಕುವಂಥ ಹಣ. 2 ತಿಂಗಳ ಹಣ ಅಂದರೆ 4,800 ಕೋಟಿ ರೂಪಾಯಿಗಳಾಗುತ್ತೆ. ಇದು ಎಲ್ಲಿಗೆ ಹೋಗಿದೆ ಅನ್ನುವಂಥ ಪ್ರಶ್ನೆ, ಅನುಮಾನಗಳು ಇವತ್ತು BJP ನಾಯಕರನ್ನು ಕಾಡ್ತಾ ಇದೆ. ಹಾಗಾಗಿಯೇ ಸದನದಲ್ಲಿ ಸರಿಯಾದಂಥ ಉತ್ತರವನ್ನು ಕೊಡಬೇಕು ಅನ್ನುವಂಥ ಆಗ್ರಹವನ್ನು ಇವತ್ತು BJP ನಾಯಕರು ಮಾಡ್ತಾರೆ, ಶಾಸಕರು ಮಾಡ್ತಾರೆ. ನಂತರ ಸದನದ ಬಾವಿಗಿಳಿದು ಪ್ರತಿಭಟನೆಯನ್ನು ಮಾಡ್ತಾರೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕಳೆದ 2 ದಿನಗಳಿಂದ ಸದನದಲ್ಲಿ ಹಾಜರಾಗಿರಲಿಲ್ಲ. ಸುವರ್ಣಸೌಧಕ್ಕೆ ಬಂದರೂ ಕೂಡ ಅವರು ಮೇಲ್ಮನೆಗೆ ಅಷ್ಟೇ ಸೀಮಿತ ಆಗ್ತಾ ಇದ್ರು. ಯಾಕೆಂದರೆ 3 ದಿನಗಳ ಹಿಂದೆಯೇ ಮಹೇಶ್ ತೆಂಗಿನಕಾಯಿ ಅವರು ಈ ವಿಚಾರವನ್ನು ಪ್ರಸ್ತಾಪ ಮಾಡಿ ಇದಕ್ಕೆ ಉತ್ತರ ಬೇಕು ಅಂತೇಳಿ ಅವರು ಪ್ರಸ್ತಾಪವನ್ನು ಮುಂದೆ ಇಟ್ಟಿದ್ರು. ಹಾಗಾಗಿ ಅವರು ಇಲ್ಲಿಗೆ ಬಂದಿರಲಿಲ್ಲ. ಸೊ ಇವತ್ತು ಸ್ಪೀಕರ್ ಅವರ ಜೊತೆ DK ಶಿವಕುಮಾರ್ ಮತ್ತು ಹೆಬ್ಬಾಳ್ಕರ್ ಪೊನ್ನಣ್ಣ ಅವರು ಸಭೆಯನ್ನು ನಡೆಸ್ತಾರೆ. ನಂತರ ಹೆಬ್ಬಾಳ್ಕರ್ ಅವರು ಮತ್ತೆ ಉತ್ತರವನ್ನು ಕೊಡ್ತಾರೆ. ಆ ಉತ್ತರಕ್ಕೆ ಮತ್ತೆ BJP ಶಾಸಕರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾರೆ. ನಾವು ಕೇಳ್ತಾ ಇರುವಂತಹ ಪ್ರಶ್ನೆ ಬಹಳ ಸ್ಪಷ್ಟವಾಗಿದೆ. ನೀವು ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ಹಣವನ್ನು ಯಾಕೆ ಹಾಕಿಲ್ಲ? ಆ ಹಣ ಎಲ್ಲಿಗೆ ಹೋಗಿದೆ? ಯಾಕೆ ಅದರ ಲೆಕ್ಕ ಕೊಡ್ತಾ ಇಲ್ಲ? ಅಧಿಕಾರಿಗಳಿಗೆ ಫೋನ್ ಮಾಡಿದರೆ ಅಧಿಕಾರಿಗಳು ಮಾಹಿತಿಯನ್ನು ಕೊಡ್ತಾ ಇಲ್ಲ ಯಾಕೆ? ನೀವು ಅಧಿಕಾರಿಗಳ ಮೇಲೆ ಏನಾದರೂ ಒತ್ತಡವನ್ನು ಮಾಡ್ತಾ ಇದ್ದೀರಾ? ಎಲ್ಲಿಗೆ ಈ ಹಣ ಹೋಗಿದೆ ಅನ್ನುವಂಥ ಲೆಕ್ಕ ಬೇಕಾಗತ್ತೆ. ಯಾಕೆಂದರೆ ನಾವಿವತ್ತು ಯಾರು ತಾಯಂದಿರಿದ್ದಾರೆ ಅವರ ಪರವಾಗಿ ನಾವು ಧ್ವನಿಯನ್ನು ಎತ್ತುತ್ತಾ ಇದ್ದೀವಿ. ನೀವು ಕಂಟಿನ್ಯೂ ಇದ್ದಿದ್ರೆ ನಾವು ಕೇಳ್ತಾ ಇರಲಿಲ್ಲ. ಏನೋ ಫೈನಾನ್ಸ್ ಪ್ರಾಬ್ಲಮ್ ಇರಬಹುದು, ಹಾಗೆ ಹಂತವಾಗಿ ಹಣ ಬರುತ್ತೆ ಅಂತೇಳಿ ನಾವು ಕೂಡ
ಸ್ವಲ್ಪ ಸುಮ್ಮನಾಗಬಹುದಿತ್ತು. ಆದರೆ ಇಲ್ಲಿ ಸ್ಕಿಪ್ ಆಗಿರುವಂಥ ಹಣ ಎಲ್ಲಿಗೆ ಹೋಗಿದೆ, ಇದು ನಮ್ಮ ಪ್ರಶ್ನೆ. ಹಾಗಾಗಿ ಇದಕ್ಕೆ ಉತ್ತರ ಬೇಕು ಅಂತೇಳಿ ಸಭಾತ್ಯಾಗವನ್ನು ಮಾಡ್ತಾರೆ. ಸದನದ ಬಾವಿಗಿಳಿದು ಕೂಡ ಪ್ರತಿಭಟನೆಯನ್ನು ಮಾಡ್ತಾರೆ. ನಾವು ಇದನ್ನು ಇಲ್ಲಿಗೆ ಬಿಡೋದಿಲ್ಲ, ನಾವು ಹೋರಾಟವನ್ನು ಮುಂದುವರಿಸ್ತೇವೆ ಅಂತೇಳಿ ಈಗ ಬಿಜೆಪಿ ಶಾಸಕರು ಕೂಡ ಹೊರಟಿದ್ದಾರೆ. ಹಾಗಾಗಿ ಇದು ಎಲ್ಲೋ ಒಂದು ಕಡೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಸಂಕಷ್ಟವನ್ನು ತಂದಿಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಬಹುದು. ರಮಕಾಂತ್, ಥ್ಯಾಂಕ್ ಯು ಶಿವಕುಮಾರ್ ಜೋಹಳ್ಳಿ.